ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯ. ನಾನು ನಿಮ್ಮ ಗಣಿತ ಶಿಕ್ಷಕ ಆರ್ ಮಂಜುನಾಥ್. ಈಗ ನಾವು ವೃತ್ತಗಳ ಘಟಕದಲ್ಲಿ ಕೆಲವೊಂದು ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈಗ ಮುಂದುವರೆದ ಭಾಗವಾಗಿರ್ತಕ್ಕಂಥ ಉಳಿದ ಅಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ವಿದ್ಯಾರ್ಥಿಗಳೇ, ನಾವು ಈ ಪ್ರಮೇಯವನ್ನು ಕಳೆದ ವಾರ ತಿಳ್ಕೊಂಡಿದ್ವಿ. ಏನಪ್ಪ ಅಂತಂದರೆ, ವೃತ್ತದ ಕಂಸದಿಂದ ಏರ್ಪಟ್ಟ ಕೋನ ಅಂತ. ವೃತ್ತದ ಕಂಸದಿಂದ ಏರ್ಪಟ್ಟ ಕೋನ ಅದು ಹೇಗಿರುತ್ತೆ ಅಂತಕ್ಕಂಥದ್ದು. ಈಗ ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು ಸರ್ವಸಮಕಂಸಗಳನ್ನು ಹಾಗೂ ವಿಲೋಮವಾಗಿ ಸರ್ವಸಮಕಂಸಗಳು ಸಮಜಾಗಗಳನ್ನು ಉಂಟು ಮಾಡುತ್ತವೆ ಅಂತ ತಿಳ್ಕೊಂಡು, ಅದೇ ರೀತಿ ವೃತ್ತದ ಎರಡು ಜಾಗಗಳು ಸಮನಾಗಿದ್ದರೆ ಅವುಗಳಿಗೆ ಅನುರೂಪವಾದ ಕಂಸಗಳು ಏನಾಗಿರ್ತವೆ? ಸರ್ವಸಮವಾಗಿರುತ್ತೆ. ಮತ್ತು ವಿಲೋಮವಾಗಿ ವೃತ್ತದ ಎರಡು ಕಂಸಗಳು ಸರ್ವಸಮವಾಗಿದ್ದರೆ ಅವುಗಳಿಗೆ ಅನುರೂಪವಾಗಿರ್ತಕ್ಕಂತಹ ಜಾಗಗಳು ಸಮವಾಗಿರುತ್ತೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿ ವೃತ್ತದ ಸರ್ವಸಮ ಕಂಸಗಳು ಅಂದರೆ ಸಮನಾದ ಕಂಸಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಅಂತಕ್ಕಂಥದ್ದು. ಪ್ರಮೇಯ 10.8 ಏನು ಹೇಳುತ್ತೆ ಅಂತಂದರೆ, ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ಎರಡರಷ್ಟಿರುತ್ತದೆ ಅಂತ ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳೇ, ಇದು ಬಹಳ ಪ್ರಮುಖವಾದಂತಹ ಅಂಶ ಇದೆ. ಈ ಪ್ರಮೇಯ ಗೊತ್ತಿರು ಯಾವುದು? ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದು ಆಗಿರ್ಬೋದು, ಅಲ್ಲಿ ಏರ್ಪಟ್ಟಂಥ ಕೋನ ಏನಾಗಿರುತ್ತೆ, ಆ ಒಂದು ಕೋನದ ಎರಡರಷ್ಟಿರುತ್ತೆ ಅಂತಕ್ಕಂತ ತಿಳ್ಕೊಂಡ್ವಿ. ಈಗ ವಿದ್ಯಾರ್ಥಿಗಳೇ, ಇಲ್ಲಿ 10 ಅರ್ಧ ವೃತ್ತಖಂಡದಲ್ಲಿನ ಒಂದು ಪ್ರಮೇಯ 10.9 ಬರೋಣ. ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮವಾಗಿರುತ್ತೆ. ಈ ಅಂಶನು ಮುಂದಿನ ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಎ ಬಿ ಅಂತಕ್ಕಂಥದ್ದು ಒಂದು ಕಂಸ ಆಗಿದೆ. ಎ ಬಿ ಅಂತಕ್ಕಂಥದ್ದು ಒಂದು ಕಂಸ. ಈ ಕಂಸದಿಂದ ಹಲವಾರು ಕೋನಗಳು ಏರ್ಪಟ್ಟಿವೆ. ಮೊದಲನೇದು ಎ ಪಿ ಬಿ, ಎರಡನೇದು ಎ ಕ್ಯೂ ಬಿ, ಅದೇ ರೀತಿ ಇನ್ನೊಂದು ಕೋನ ಇದೆ ಎ ಆರ್ ಬಿ, ಅದೇ ರೀತಿ ಎ ಎಸ್ ಬಿ. ಈ ಇಷ್ಟು ಕೋನಗಳು ಒಂದೇ ಕಂಸದಿಂದ ಏರ್ಪಟ್ಟ ಕೋನಗಳು. ಈ ಎಲ್ಲ ಕೋನಗಳ ಅಳತೆ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮವಾಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರಿ. ಅದೇ ರೀತಿ ಇನ್ನೊಂದು ವಿಶೇಷತೆ, ಅರ್ಧ ವೃತ್ತಖಂಡದಲ್ಲಿನ ಕೋನವು ಲಂಬಕೋನವಾಗಿರುತ್ತದೆ. ಅಂದರೆ 90 ಡಿಗ್ರಿ ಇರುತ್ತೆ ಅಂತ. ನೋಡಿ, ಎ ಬಿ ಒಂದು ವ್ಯಾಸವನ್ನು ಹೇಳಿದ್ರೆ ಅದು ಮೇಲ್ಭಾಗ ಒಂದು ಖಂಡ, ಕೆಳಭಾಗ ಅವೆರಡೂ ಕೂಡ ಏನಂತ ಕರಿತೀವಿ? ಅರ್ಧ ವೃತ್ತ ಖಂಡ ಅಂತ. ಈ ರೀತಿಯಾಗಿರ್ತಕ್ಕಂಥ ಅರ್ಧ ವೃತ್ತ ಖಂಡದಲ್ಲಿ ಏರ್ಪಟ್ಟ ಕೋನವು ಎಂಥ ಕೋನವಾಗಿರುತ್ತೆ? ಲಂಬ ಕೋನವಾಗಿರುತ್ತೆ. ನೀವು ಎಲ್ಲಿ ಯಾವ ಬಿಂದು, ಇಲ್ಲಿ ಸಿ ಬಿಂದು ತೊಗೊಂಡಿದ್ದಾರೆ ಅವರು, ಎ ಸಿ ಬಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ, ಅಂದರೆ ಲಂಬ ಕೋನವಾಗಿರುತ್ತೆ. ಅದೇ ರೀತಿ ಇಲ್ಲಿ ಎ ಇನ್ನೊಂದು ಯಾವ್ದಾದ್ರು ಬಿಂದುವನ್ನು ಗುರುತಿಸ್ಕೊಳ್ರಿ, ಆ ಕೋನವು ಕೂಡ ಏನಾಗಿರುತ್ತೆ? 90 ಡಿಗ್ರಿ. ಅಥವಾ ಕೆಳಭಾಗ ಇನ್ನೊಂದು ಅರ್ಧ ವೃತ್ತಖಂಡದಿಲ್ಲ, ಅದರಲ್ಲೂ ಕೂಡ ಏನಾಗಿರುತ್ತೆ? 90 ಡಿಗ್ರಿಗೆ ಸಮವಾಗಿರುತ್ತೆ ಅಂತಕ್ಕಂಥದ್ದು. 10.10 ಪ್ರಕಾರ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಆ ರೇಖಾಖಂಡದ ಒಂದೇ ಬದಿಯಲ್ಲಿರುವ ಎರಡು ಬಿಂದುಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ 4 ಬಿಂದುಗಳು ವೃತ್ತದ ಮೇಲಿವೆ ಅಂತಕ್ಕಂಥದ್ದು. ಅಂದರೆ ಅವುಗಳು ವೃತ್ತೀಯ ಬಿಂದುಗಳಾಗಿವೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಒಂದು ಪ್ರಮೇಯ 10.10 ಏನು ಹೇಳುತ್ತೆ ಅಂತಕ್ಕಂಥದ್ದು, ಇಲ್ಲಿ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಆ ರೇಖಾಖಂಡದ ಒಂದೇ ಬದಿಯಲ್ಲಿರುವ ಎರಡು ಬಿಂದುಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ 4 ಬಿಂದುಗಳೇನಾಗಿರ್ತವೆ? ವೃತ್ತದ ಮೇಲಿರ್ತವೆ ಅಂತಕ್ಕಂಥದ್ದು. ಅಂದರೆ ಅವು ವೃತ್ತೀಯ ಬಿಂದುಗಳಾಗಿರ್ತವೆ ಅಂತಕ್ಕಂಥ. ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡ್ಬೇಕಂತದ್ದು ಚಕ್ರೀಯ ಚತುರ್ಭುಜ ಅಂತ ತಿಳ್ಕೊಳ್ಳೋಣ. ನೋಡಿ, ಚಿತ್ರವನ್ನು ಗಮನಿಸ್ತಾ ಬರ್ರಿ.
ಇಲ್ಲಿ ಒಂದು ಚತುರ್ಭುಜ ಕಾಣಿಸ್ತಾ ಇದೆ ನಿಮಗೆ. ಚತುರ್ಭುಜ ಕಾಣಿಸ್ತಾ ಇದೆ. ಯಾವುದು? ಎ ಬಿ ಸಿ ಡಿ ಅಂತಕ್ಕಂತಹ ಒಂದು ಚತುರ್ಭುಜ ಕಾಣಿಸ್ತಾ ಇದೆ. ಯಾವುದು? ಎ ಬಿ ಸಿ. ಓ ಕೇಂದ್ರ ಉಳ್ಳ ವೃತ್ತದ ಮೇಲೆ ಒಂದು ಎ ಬಿ ಸಿ ಡಿ ಅಂತಕ್ಕಂತಹ ಚತುರ್ಭುಜ ಕಾಣಿಸ್ತಿದೆ. ಇದನ್ನೇ ನಾವೇನಂತ ಕರಿತೀವಿ? ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಚಕ್ರೀಯ ಚತುರ್ಭುಜ. ಹಾಗಾದರೆ ಚಕ್ರೀಯ ಚತುರ್ಭುಜವನ್ನು ನಾವು ಯಾವ ರೀತಿಯಾಗಿ ವ್ಯಾಖ್ಯಾನಿಸಬಹುದು ಅಂತಕ್ಕಂಥದ್ದು. ಚಕ್ರೀಯ ಚತುರ್ಭುಜ ಅಂತ ಹೇಳಬೇಕಾದ್ರೆ ಚತುರ್ಭುಜದ ಎಲ್ಲ 4 ಶೃಂಗಗಳು, ಚತುರ್ಭುಜದ ಎಲ್ಲ 4 ಶೃಂಗಗಳು ಒಂದು ವೃತ್ತದ ಮೇಲಿದ್ದರೆ ಅದನ್ನು ಚಕ್ರೀಯ ಚತುರ್ಭುಜ ಎನ್ನುತ್ತೇವೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಚತುರ್ಭುಜದ 4 ಶೃಂಗಗಳು, ವರ್ಟಿಸಿಸ್ ಅಂತ ಕರೀತೀವಿ, ಆ 4 ಶೃಂಗಗಳು ಏನಾಗಿರಬೇಕು? ಆ ಒಂದು ವೃತ್ತದ ಪರಿಧಿಯ ಮೇಲೆ ಇರಬೇಕು. ಅಂದರೆ ವೃತ್ತದ ಮೇಲಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥದ್ದನ್ನು ನಾವು ಚಕ್ರೀಯ ಚತುರ್ಭುಜ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಅದರ 4 ಶೃಂಗಗಳು, ಯಾವ್ಯಾವು? ಎ ಬಿ ಸಿ ಡಿ. ಈ 4 ಶೃಂಗಗಳು ಕೂಡ ಏನಾಗಿದ್ದಾವೆ? ಆ ಒಂದು ವೃತ್ತದ ಪರಿಧಿಯ ಮೇಲಿದ್ದಾವೆ, ಅಂದರೆ ವೃತ್ತದ ಮೇಲೆ. ಆದ್ದರಿಂದ ಇಂತಹ ಒಂದು ಆಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜಕ್ಕೆ ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಚಕ್ರೀಯ ಚತುರ್ಭುಜದ ಕೆಲವು ಗುಣಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಬರೋಣ. ಈಗ ಉಳಿದಂಥ ಪ್ರಮೇಯ 10.11 ಏನು ಹೇಳುತ್ತೆ ಅಂತಂದರೆ, ಆ ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತದೆ. ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ ಅಂತಕ್ಕಂಥ. ನೋಡಿ ವಿದ್ಯಾರ್ಥಿಗಳೇ, ಇದು ಒಂದು ಚಕ್ರೀಯ ಚತುರ್ಭುಜ. ಈ ಚತುರ್ಭುಜದಲ್ಲಿ ಏನಾಗಿದೆ? ಎ ಸಿ ಅಂತವನ್ನ ಏನಂತ ಕರಿತೀವಿ? ಅಭಿಮುಖ ಕೋನಗಳು ಅಂತ ಕರಿತೀವಿ. ಎ ಬಿಯನ್ನು ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಈಗ ಎ ಸಿಗೆ ನಾವೇನಂತ ಕರಿತೀವಿ? ಅಭಿಮುಖ. ನೀವೇ ಇದು ಊಹೆ ಮಾಡ್ಕೊಳ್ರಿ. ಇನ್ನು ಉಳಿದಿರ್ತಕ್ಕಂತಹ ಅಭಿಮುಖ ಕೋನಗಳು ಯಾವುವು? ಎ ಬಿ ಡಿಗಳನ್ನು ಏನಂತ ಕರಿತೀವಿ? ಅಭಿಮುಖ ಕೋನಗಳು. ಯಾವುದೇ ಈ ರೀತಿಯಾಗಿರ್ತಕ್ಕಂಥ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಭಿಮುಖ ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ ಅಂತಕ್ಕಂಥದ್ದು. ಇದು ಚಕ್ರೀಯ ಚತುರ್ಭುಜದ ಒಂದು ವಿಶೇಷತೆ. ಹಾಗಾದರೆ ಇಲ್ಲಿ ಯಾವ್ಯಾವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ? ಕೋನ ಎ ಮತ್ತು ಕೋನ ಸಿ, ಇವುಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಅದೇ ರೀತಿ ಕೋನ ಬಿ ಮತ್ತು ಕೋನ ಡಿ, ಈ ಎರಡೂ ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಈ ರೀತಿಯಾಗಿ ಯಾವುದೇ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಇನ್ನೊಂದು ವಿಶೇಷತೆ ಇದೆ. ಒಂದು ಚತುರ್ಭುಜದಲ್ಲಿ, ಇದರ ವಿಲೋಮ, ಒಂದು ಚತುರ್ಭುಜದಲ್ಲಿ, ಯಾವುದೇ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಅದು ಒಂದು ಚಕ್ರೀಯ ಚತುರ್ಭುಜ ಆಗಿರುತ್ತದೆ ಅಂತಕ್ಕಂಥದ್ದು. ಯಾವುದೇ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ, 2 ಜೊತೆ ಬೇಕಾಗಿಲ್ಲ, ಯಾವುದಾದರೂ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಅದು ಒಂದು ಚಕ್ರೀಯ ಚತುರ್ಭುಜ ಆಗಿರುತ್ತದೆ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ಬರೋಣ. ಚಿತ್ರ 10.32ರಲ್ಲಿ ಎ ಬಿಯು ವೃತ್ತದ ವ್ಯಾಸವಾಗಿದೆ. ಒಂದು ಪ್ರಾಬ್ಲಮನ್ನು ನಮಗೆ ಕೊಟ್ಟಿದ್ದಾರೆ ಇಲ್ಲಿ. ಉದಾಹರಣೆ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇದಾಗಿದೆ. ಚಿತ್ರ 10.32ರಲ್ಲಿ ಎ ಬಿಯು ಏನಾಗಿದೆ? ಒಂದು ವೃತ್ತದ ವ್ಯಾಸವಾಗಿದೆ. ಗಮನಿಸಿದ್ರಾ? ಎ ಬಿ ಏನಾಗಿದೆ? ಒಂದು ವೃತ್ತದ ವ್ಯಾಸವಾಗಿದೆ. ಅದೇ ರೀತಿ ಇನ್ನೊಂದು ಸಿ ಡಿ ಇದೆ. ಸಿ ಡಿಯು ಆ ವೃತ್ತದ ತ್ರಿಜ್ಯಕ್ಕೆ ಸಮನಾದ ಜಾವಾಗಿದೆ. ಎ ಬಿ ವ್ಯಾಸವಾಗಿದೆ, ಸಿ ಡಿ ಜಾ ಆಗಿದೆ. ಆ ಜಾದ ಅಳತೆ ಯಾವ ರೀತಿ ಇದೆ ಅಂತಂದರೆ ಅದರ ತ್ರಿಜ್ಯದಷ್ಟು ಇದೆ ಅಂತಕ್ಕಂಥದ್ದು. ಅದೇ ರೀತಿ ಎ ಸಿ ಮತ್ತು ಬಿ ಡಿಗಳನ್ನು ವೃದ್ಧಿಸಿದಾಗ ಈ ರೀತಿಯಾಗಿ ಎ ಸಿ ಮತ್ತು ಬಿ ಡಿಗಳನ್ನು ವೃದ್ಧಿಸಿದಾಗ ಅವು ಯಾವ ಬಿಂದುವಿನಲ್ಲಿ ಛೇದಿಸ್ತವೆ? ಇ ಅಂತಕ್ಕಂತಹ ಬಿಂದುವಿನಲ್ಲಿ ಛೇದಿಸುತ್ತವೆ. ಆದ ಕಾರಣ ನಾವು ಅಲ್ಲಿ ಏರ್ಪಡ್ತಕ್ಕಂಥ ಕೋನ ಎ ಇ ಬಿ ಅಂತಕ್ಕಂಥ ಕೋನದ ಅಳತೆ ಎಷ್ಟಿದೆ ಅಂತ ಸಾಧಿಸ್ಬೇಕು. ನಾವು 60 ಡಿಗ್ರಿ ಇದೆ ಎಂದು ಸಾಧಿಸಿ ಅಂತ ಹೇಳ್ತಿದೆ. ಈಗ ಪರಿಹಾರಕ್ಕೆ ಬಂದರೆ
ಒ ಸಿ ಒ ಡಿ ಮತ್ತು ಬಿ ಸಿಗಳನ್ನು ಸೇರಿಸಿ. ನಾವು ಇಲ್ಲಿ ಒಂದು ರಚನೆಯನ್ನು ಮಾಡ್ಕೋಬೇಕಾಗುತ್ತೆ. ರಚನೆಯಲ್ಲಿ ಏನು ಮಾಡಬೇಕು ಅಂತಂದರೆ ಒ ಸಿ ನೋಡಿ, ಚಿತ್ರವನ್ನು ನೋಡ್ತಾ ಬರಬೇಕು. ಒ ಸಿ ಒ ಡಿ ಮತ್ತು ಬಿ ಸಿಗಳನ್ನು ಸೇರಿಸಿ. ಈ ಕಚ್ಚಾ ರೇಖೆಯಿಂದ ಕೂಡಿಸಿದ್ದಾರೆ ನೋಡ್ರಿ, ಒ ಸಿ ಒ ಡಿ ಬಿ ಸಿ. ಈ ರೀತಿ ಫಸ್ಟ್ ಸೇರಿಸ್ಕೋಬೇಕು. ಈಗ ನಾವು ತ್ರಿಭುಜ ಒ ಡಿ ಸಿ ಅಂತಕ್ಕಂಥದ್ದನ್ನು ತಗೊಳ್ಳೋಣ. ತ್ರಿಭುಜ ಒ ಡಿ ಸಿಯು ಸಮಬಾಹುವಾಗಿದೆ. ಸಮಬಾಹು ತ್ರಿಭುಜ ಆಗಿದೆ. ನೋಡಿ, ಈ ಒಂದು ತ್ರಿಭುಜದ 3 ಬಾಹುಗಳು ಸಮವಾಗಿದೆ. ಒ ಸಿ ಮತ್ತು ಒ ಡಿ ಒಂದು ವೃತ್ತದ ತ್ರಿಜ್ಯಗಳು ಅವೇನಾಗಿದ್ದಾವೆ, ಒಂದೇ ವೃತ್ತದ ತ್ರಿಜ್ಯಗಳು ಸಮವಾಗಿರ್ತವೆ. ಆಮೇಲೆ ಸಿ ಡಿ ಅಂತಕ್ಕಂಥ ಜಾವು ನಮಗೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, ಆ ಒಂದು ತ್ರಿಜ್ಯದ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಒ ಸಿ ಡಿ ಅಂತಕ್ಕಂಥದ್ದು ಏನಾಗುತ್ತೆ, ಸಮಬಾಹು ತ್ರಿಭುಜ ಆಗುತ್ತೆ. ಸಮಬಾಹು ತ್ರಿಭುಜವಾದಾಗ ಪ್ರತಿ ಕೋನವು ಎಷ್ಟು ಡಿಗ್ರಿ ಇರುತ್ತೆ? ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಕೋನವು 60 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಸಿ ಒ ಡಿ ಕೋನ ಎಷ್ಟಾಗಿದೆ? 60 ಡಿಗ್ರಿ ಆಗಿದೆ. ಸಿ ಒ ಡಿ ಕೋನ ಎಷ್ಟಾಗಿದೆ? 60 ಡಿಗ್ರಿ ಆಗಿದೆ. ಈಗ ನಾವು ಸಿ ಬಿ ಡಿ ಕೋನವನ್ನು ತಾಳೋಣ. ಸಿ ಬಿ ಡಿ ಕೋನವನ್ನು ತಾಳೋಣ. ಸಿ ಬಿ ಡಿ ಏನಾಗಿರುತ್ತೆ? ಆ ಒಂದು ವೃತ್ತದಲ್ಲಿ ಏರ್ಪಟ್ಟ ಕೋನದ ಅರ್ಧದಷ್ಟಿರುತ್ತೆ. ಅಂದರೆ ಅರ್ಧ ಸಿ ಒ ಡಿಗೆ ಸಮವಾಗಿದೆ. ಸಿ ಬಿ ಡಿ ಸಿ ಒ ಡಿಯ ಅರ್ಧ ಈಗಾಗಲೇ ಹೇಳಿದ್ದೆ ಇದನ್ನು. ಅದೇ ರೀತಿ ಸಿ ಬಿ ಡಿ ಕೋನ ಎಷ್ಟಾಗುತ್ತೆ? 30. 60 ಅರ್ಧ 30. ಮತ್ತು ಎ ಸಿ ಬಿ ಕೋನ ನಿಮಗೆ ಗೊತ್ತಿರ್ಬೋದು ಎಷ್ಟು ಡಿಗ್ರಿ ಇರುತ್ತೆ. ಈಗ ತಾನೇ ಹೇಳಿದೆ, ಎ ಸಿ ಬಿ ಕೋನ ಅದು ಅರ್ಧ ವೃತ್ತಖಂಡದ ಮೇಲಿನ ಯಾವುದೇ ಕೋನವು ಎಷ್ಟು ಡಿಗ್ರಿ ಆಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಚಿತ್ರವನ್ನು ಗಮನಿಸ್ತಾ ಬರ್ರಿ. ಬಿ ಸಿ ಇ ಕೋನ ನೋಡಿ, ಬಿ ಇಂದ ಹೊರಡ್ರಿ. ಸಿ ಅಂತ್ಯಬಿಂದು ಛೇದಕ ಬಿಂದು ಯಾವುದಾಗಿದೆ? ಇ ಆಗಿದೆ. ಬಿ ಸಿ ಈ ಕೋನ ಯಾವ ರೀತಿ ನಾವು ಇದು ಮಾಡ್ಬೋದು? ಎ ಸಿ ಇ ಅಂತಕ್ಕಂಥದ್ದು ಒಂದು ಸರಳ ರೇಖೆಯ ಉದ್ದ ಎಷ್ಟಾಗಿದೆ? 180 ಡಿಗ್ರಿ. ಎ ಸಿ ಬಿ ಅಳತೆ ಗೊತ್ತಿದೆ ನಮಗೆ. ಎ ಸಿ ಬಿ ಎಷ್ಟು ಬಂತು ನಮಗೆ? ಈಕ್ವಲ್ಸ್ 90 ಡಿಗ್ರಿ. ಆವಾಗ ಸಿ ಇ ಬಿ ಕೋನ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ, 60 ಡಿಗ್ರಿ ಆಗುತ್ತೆ. ಸಿ ಇ ಬಿ ಕೋನ ಅಂದರೆ ಸಿ ಇ ಬಿ ಅಂದರೂ ಒಂದೇ, ಎ ಇ ಬಿ ಅಂತಂದ್ರೆ ಒಂದೇ. ಎ ಇ ಬಿ ಮುಂದುವರೆದಂತಹ ನಿಮಗೆ ಗೊತ್ತಿದೆ. ಸಿ ಇ ಡಿ ಅಂತಂದ್ರು ಒಂದೇ, ಎ ಇ ಬಿ ಅಂತಂದ್ರೆ ಒಂದೇ. ಈ ಕೋನ ಒಟ್ಟಿಗೆ ಏನಾಗಿದೆ? 60 ಡಿಗ್ರಿ ಆಗುತ್ತೆ. 60 ಡಿಗ್ರಿ. ಇದೇ ರೀತಿ ಆ ಒಂದು ನಾವೇನು ಪ್ರಮೇಯಗಳನ್ನು ಹಿಂದೆ ಕಲಿತೀವೋ ಆ ಪ್ರಮೇಯದ ಆಧಾರಿತ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನಾವು ಹಲವಾರು ಅಂಶಗಳು ಗೊತ್ತಿರಬೇಕು. ಆ ಪ್ರಾಬ್ಲಮ್ ಮಾಡಬೇಕು ಅಂತಂದರೆ ಪ್ರಮೇಯಗಳೆಲ್ಲ ಗೊತ್ತಿರಬೇಕು. ಈಗ ಇನ್ನೊಂದು ಉದಾಹರಣೆಗೆ ಬರೋಣ. 2 ವೃತ್ತಗಳು ಪರಸ್ಪರ ಎ ಬಿ ಮತ್ತು ಬಿಗಳಲ್ಲಿ ಛೇದಿಸುತ್ತವೆ. ಇಲ್ಲಿ ಒಂದು ನೀಲಿ ಬಣ್ಣದ ವೃತ್ತ ಇದೆ, ಇನ್ನೊಂದು ಕೆಂಪು ಬಣ್ಣದ ವೃತ್ತ ಇದೆ. ಈ 2 ವೃತ್ತಗಳು 2 ಬಿಂದುಗಳಲ್ಲಿ ಸಂಧಿಸ್ತಾ ಇವೆ. ಆ 2 ಬಿಂದುಗಳು ಯಾವಾಗಿವೆ? ಎ ಮತ್ತು ಬಿಂದುಗಳಲ್ಲಿ ಎ ಡಿ ಮತ್ತು ಎ ಸಿಗಳು ಏನಾಗಿದೆ? ವೃತ್ತದ ವ್ಯಾಸಗಳು. ಎ ಡಿ ಮತ್ತು ಎ ಸಿಗಳು ಏನಾಗಿದ್ದಾವೆ? ಆ ಒಂದು ವೃತ್ತದ ವ್ಯಾಸಗಳು ಎ ಡಿ ಮತ್ತು ಎ ಸಿ ಅಂತಕ್ಕಂಥ. ಹಾಗಾದರೆ ಬಿ ಯು ಡಿ ಸಿಯ ರೇಖಾಖಂಡದ ಮೇಲಿದೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗತ್ತೆ. ಏನು? ಬಿ ಅಂತಕ್ಕಂಥದ್ದು ಯಾವುದ್ರ ಮೇಲಿದೆ? ಡಿ ಸಿಯ ಮೇಲಿದೆ ಅಂತಕ್ಕಂಥದ್ದನ್ನು ನಾವು ಸಾಧಿಸಿ ತೋರಿಸ್ಬೇಕಾಗುತ್ತೆ. ಅಂದರೆ ಏನಂತ ಅರ್ಥ? ಡಿ ಬಿ ಸಿಯ ಅಳತೆ ಎಷ್ಟು ಡಿಗ್ರಿ ಅಂತ ತೋರಿಸ್ಬೇಕು ನಾವು? 180 ಡಿಗ್ರಿ ಅಂತ ತೋರಿಸ್ಬೇಕು. ಗಮನಿಸಿ ವಿದ್ಯಾರ್ಥಿಗಳೇ, ನಾವು ಎ ಬಿಯನ್ನು ಸೇರಿಸ್ಕೊಳ್ಳೋಣ. ಎ ಬಿ ಡಿ ಈಕ್ವಲ್ಸ್ ಎಷ್ಟು ಡಿಗ್ರಿ? 90 ಡಿಗ್ರಿ. ಅದೇ ರೀತಿ ಎ ಬಿ ಸಿ ಕೂಡ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ. ನಿಮಗೆ ಗೊತ್ತಿದೆ ಅರ್ಧ ವೃತ್ತಖಂಡದಲ್ಲಿನ ಕೋನಗಳ ಅಳತೆ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ ಅಂತ. ಈಗ ಎ ಬಿ ಡಿ ವಿದ್ಯಾರ್ಥಿಗಳು ಗಮನಿಸಿ, ಎ ಬಿ ಡಿ ಕೋನ ಯಾಕೆ 90 ಡಿಗ್ರಿ ಇದೆ? ಎ ಡಿ ಅಂತಕ್ಕಂತಹ ವ್ಯಾಸದ ಮೇಲಿನ ಕೋನ ಎಷ್ಟು ಡಿಗ್ರಿ ಆಗಿದೆ? 90 ಡಿಗ್ರಿ ಆಗಿದೆ. ಎ ಸಿ ಅಂತಕ್ಕಂಥ ಕೆಂಪು ಬಣ್ಣದ ವೃತ್ತವನ್ನು ಗಮನಿಸಿ. ಕೆಂಪು ಬಣ್ಣದ ವೃತ್ತವನ್ನು ಗಮನಿಸ್ತಾ ಬಂದರೆ ಆ ಒಂದು ವೃತ್ತದ ವ್ಯಾಸ ಏನಾಗಿದೆ? ಎ ಸಿ ಏನು ಮಾಡುತ್ತೆ? ವ್ಯಾಸ ಅರ್ಧ ವೃತ್ತಖಂಡಗಳನ್ನು ಏರ್ಪಡಿಸುತ್ತೆ. ಎ ಬಿ ಸಿ ಏನಾಗಿದೆ? ಆ ಅರ್ಧಖಂಡದ
ವೃತ್ತದ ಕೋನ ಅದು ಎಷ್ಟು ಡಿಗ್ರಿ ಆಗಿದೆ? 90 ಡಿಗ್ರಿ ಆಗಿದೆ. ಈಗ ನಾವು ಡಿ ಬಿ ಸಿ ಅಂದರೆ ಎ ಬಿ ಡಿ ಮತ್ತು ಎ ಬಿ ಸಿಗಳ ಮೊತ್ತ ಎಷ್ಟು ಡಿಗ್ರಿ ಆಗಿದೆ? 180 ಡಿಗ್ರಿ ಆಗಿದೆ. ಡಿ ಬಿ ಸಿಯು ಏನಾಗಿದೆ? 180 ಡಿಗ್ರಿ. ಆದ್ದರಿಂದ ಸರಳ ರೇಖೆ ಆಗಿದೆ. ಆದ್ದರಿಂದ ಬಿ ಯು ಏನಾಗಿದೆ? ಎ ಡಿ ಸಿಯ ಮೇಲಿದೆ ಅಂತಕ್ಕಂಥದ್ದನ್ನು ಸಾಧಿಸಿದೆ ವಿದ್ಯಾರ್ಥಿಗಳೇ. ಇನ್ನು ಹಲವಾರು ಪ್ರಾಬ್ಲಮ್ಸ್ ಇದೆ. ಈಗ ಈ ಒಂದು ಭಾಗದಲ್ಲಿನ ಈ ಪ್ರಾಬ್ಲಮನ್ನು ನೋಡ್ತಾ ಬರೋಣ. ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಇಲ್ಲಿ ಒಂದು ವೃತ್ತ ಇದೆ. ಆ ವೃತ್ತದ ಕೇಂದ್ರ ಏನಾಗಿದೆ? ಓ ಆಗಿದೆ. ಚಿತ್ರವನ್ನು ಗಮನಿಸಿ. ಇಲ್ಲಿ ಬಿ ಒ ಸಿ ಕೋನ ಕೊಟ್ಟಿದ್ದಾರೆ. ಕೋನ ಬರೀ ಬಿ ಇಂದ ಸ್ಟಾರ್ಟ್ ಮಾಡಿರಿ. ಬಿ ಒ ಸಿ ಅದ ಕೋನದ ಅಳತೆ ಎಷ್ಟಾಗಿದೆ ನೋಡ್ರಿ, ಅಲ್ಲೇ ತೋರಿಸಿದರೆ 30 ಡಿಗ್ರಿ. ಅದೇ ರೀತಿ ಇನ್ನೊಂದು ಕೋನ ಇದೆ ಎ ಒ ಬಿ ಅಂತಕ್ಕಂಥ ಕೋನ ಎಷ್ಟಾಗಿದೆ? 60 ಡಿಗ್ರಿ ಇದೆ. ಎ ಬಿ ಸಿಗಳ 3 ಬಿಂದುಗಳು ಕಂಸ ಎ ಬಿ ಸಿಯನ್ನು ಹೊರತುಪಡಿಸಿ ಡಿ ಯು ವೃತ್ತದ ಮೇಲಿನ ಮತ್ತೊಂದು ಬಿಂದುವಾದರೆ ಎ ಡಿ ಸಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿ. ಬಹಳ ಸುಲಭ ಇದೆ. ನಮಗೆ ಎ ಒ ಬಿ ಕೋನ ಗೊತ್ತಿದೆ. ದತ್ತದಲ್ಲಿ ಎ ಒ ಬಿ 60 ಡಿಗ್ರಿ ಇದೆ. ಅದೇ ರೀತಿ ಬಿ ಒ ಸಿ ಎಷ್ಟಿದೆ? 30 ಡಿಗ್ರಿ. ಎ ಒ ಸಿ ಕೋನ ಎಷ್ಟಾಗುತ್ತೆ? ಆ ಎರಡನ್ನು ಕೂಡಬೇಕಾದ ಎ ಒ ಬಿ ಪ್ಲಸ್ ಬಿ ಒ ಸಿಯನ್ನು ಕೂಡಿದರೆ ಏನು ಸಿಗುತ್ತೆ? ನಮಗೆ ಎ ಒ ಸಿ ಸಿಗುತ್ತೆ. ಎ ಒ ಸಿ ಎಷ್ಟು ಡಿಗ್ರಿ ಆಗಿತ್ತು? 60 ಪ್ಲಸ್ 30 90 ಡಿಗ್ರಿ. ಎ ಡಿ ಸಿ ಈಕ್ವಲ್ಸ್ ಏನಪ್ಪ? ಆ ಎ ಬಿ ಸಿ ಅಂತಕ್ಕಂತಹ ಕಂಸದ ಮೇಲ್ಪಟ್ಟ ಕೋನಗಳು ಯಾವುವು? ಕೇಂದ್ರದೊಂದಿಗೆ ಎ ಒ ಸಿ ಕೋನ, ಯಾವುದೇ ಬಿಂದುವಿನೊಂದಿಗೆ ಎ ಡಿ ಸಿ ಕೋನ ಆಗಿದೆ. ಈಗ ನಮಗೆ ಎ ಡಿ ಸಿ ಎಷ್ಟಿರುತ್ತೆ? ಎ ಒ ಸಿ ಅರ್ಧ ಇರುತ್ತೆ. ಅರ್ಧ ಅಂದರೆ 90ರಲ್ಲಿ ಅರ್ಧ 45 ಡಿಗ್ರಿ ಆಗಿರುತ್ತೆ. ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್. ಈ ಥರ 2 ಅಂಕಗಳಿಗೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈಗ ನಾವು ಒಂದು ವೃತ್ತದ ಜಾವು ಅಂದರೆ ಚಿತ್ರವನ್ನು ಗಮನಿಸಿ. ಎ ಬಿ ಏನಾಗಿದೆ? ಜ ಆಗಿದೆ. ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ವೃತ್ತದ ಒಂದು ಜಾವು ಏನಾಗಿದೆ? ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಎ ಬಿ ಅಂತಕ್ಕಂಥದ್ದು ಅದರ ತ್ರಿಜ್ಯ, ಆ ವೃತ್ತದ ತ್ರಿಜ್ಯದಷ್ಟಿದೆ. ಆ ಜಾದಿಂದಾಗಿ ವೃತ್ತದ ಲಘು ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಅಂದರೆ ಎ ಕ್ಯೂ ಬಿ ಏನಾಗುತ್ತೆ? ಲಘು ಕಂಸ ಆಗುತ್ತೆ. ಎ ಪಿ ಪಿ ಏನಾಗುತ್ತೆ? ಅಧಿಕ ಕಂಸ ಆಗುತ್ತೆ. ಬಿಂದುವಿನಲ್ಲಿ ಹಾಗೂ ಅಧಿಕ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಏರ್ಪಡುವ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ವಿದ್ಯಾರ್ಥಿಗಳೇ ಗಮನಿಸಿ. ಇಲ್ಲಿ ಎ ಕ್ಯೂ ಬಿ ಅಂತಕ್ಕಂಥ ಎ ಬಿ ಅಂತಕ್ಕಂತಹ ಒಂದು ಏನಾಗಿದೆ? ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಅಂತಕ್ಕಂಥದ್ದು ಒಂದು ಜ. ಗಮನಿಸ್ತಾ ಇದ್ದೀರಾ? ಆ ಒಂದು ಜಾದ ಅಳತೆ ಎಷ್ಟಾಗಿದೆ? ಆ ಒಂದು ವೃತ್ತದ ತ್ರಿಜ್ಯದಷ್ಟು. ಈಗ ನಾವು ಚಿತ್ರವನ್ನು ಗಮನಿಸಿದಾಗ ಎ ಒ ಬಿ ಅಂತಕ್ಕಂಥದ್ದು ಏನಾಗುತ್ತೆ? ಸರ್ವಸಮ ಅಂದರೆ ಸಮಬಾಹು ತ್ರಿಭುಜ ಆಗುತ್ತೆ. ಏಕೆಂದರೆ ಎ ಒ ಈಕ್ವಲ್ಸ್ ಬಿ ಒ ಈಕ್ವಲ್ಸ್ ಎ ಬಿ. ಈಗ ಯಾವುದೇ ಒಂದು ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರತಿಕೋನದ ಅಳತೆ ಎಷ್ಟಾಗಿರ್ತೈತಿ? ಇಂತಹ ಸಮಬಾಹು ತ್ರಿಭುಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರತಿಕೋನಗಳ ಅಳತೆ 60 ಡಿಗ್ರಿ ಆಗಿರುತ್ತೆ. ಎ ಪಿ ಬಿ ಈಕ್ವಲ್ಸ್ ಎಷ್ಟಾಗುತ್ತೆ? ಆ ಒಂದು 60 ಡಿಗ್ರಿಯ ಅರ್ಧ ಇರುತ್ತೆ. ಏಕೆಂದರೆ ಆ ಒಂದು ಕಂಸದಲ್ಲಿ ಕೇಂದ್ರದೊಂದಿಗೆ ಏರ್ಪಟ್ಟ ಕೋನವು ಉಳಿದ ಯಾವುದೇ ಬಿಂದುಗಳಿಂದ ಏರ್ಪಟ್ಟ ಕೋನದ ಅರ್ಧ ಇರುತ್ತೆ. ಅಂದರೆ ಎ ಪಿ ಬಿ ಕೋನದ ಅಳತೆ ಎಷ್ಟಾಗಿರುತ್ತೆ? 30 ಡಿಗ್ರಿ ಆಗಿದೆ. ಎ ಒ ಬಿ 60 ಡಿಗ್ರಿ ಆಗಿದ್ದರೆ ಎ ಪಿ ಬಿ ಎಷ್ಟಿರುತ್ತೆ? ಆ ಒಂದು ಕೋನದ ಅಳತೆ ಅರ್ಧದಷ್ಟು. ಈಗ ನಾವು ಸರಳಾದಿ ಕೋನವನ್ನು ಗಮನಿಸೋಣ. ಎ ಒ ಬಿ ಅಂತಕ್ಕಂಥದ್ದು ಸರಳಾಧಿಕ ಕೋನ. ಎ ಒ ಬಿ ಸರಳಾಧಿಕ ಕಂಡುಹಿಡಿಯಬೇಕಂದ್ರೆ 360ರಲ್ಲಿ 60ನ್ನು ಕಳೆದ್ರೆ ನಮಗೆ 300 ಡಿಗ್ರಿ ಆಗುತ್ತೆ. ಆದ್ದರಿಂದ ಎ ಕ್ಯೂ ಬಿ ಎಷ್ಟಿರುತ್ತೆ? ಅರ್ಧ. ಈಗ ನಾವು ತಗೊಂಡ್ರೆ ಎ ಒ ಬಿ ಅಳತೆ ಎಷ್ಟಾಗಿರುತ್ತೆ? 300 ಡಿಗ್ರಿ. 300ರಲ್ಲಿ ಎ ಕ್ಯೂ ಬಿ ಎಷ್ಟಾಗುತ್ತೆ? ಅದರ ಅರ್ಧ ಇರುತ್ತೆ. ಅಂದರೆ 300ರಲ್ಲಿ ಅರ್ಧ 150 ಡಿಗ್ರಿ ಆಗಿರುತ್ತೆ. ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಸನ್ನು ಮಾಡಬೇಕಾಗುತ್ತೆ.
ಈ ರೀತಿಯಾಗಿ ಒಂದು ಚಕ್ರೀಯ ಚತುರ್ಭುಜದ ಮೇಲೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಮಾಡೋಣ. ಈಗ ಚಿತ್ರದಲ್ಲಿ ಪಿ ಕ್ಯೂ ಆರ್ ಅಂತಕ್ಕಂಥ ಕೋನ 100 ಡಿಗ್ರಿ ಇದೆ. ಚಿತ್ರವನ್ನು ಗಮನಿಸ್ತಾ ಬರೀ ಆ ಒಂದು ನಮಗೆ ಕಾಣಿಸ್ತಕ್ಕಂಥ ಚಿತ್ರದಲ್ಲಿ ಪಿ ಕ್ಯೂ ಆರ್ ಅಂತಕ್ಕಂಥ ಕೋನ ಎಷ್ಟು ಡಿಗ್ರಿ ಇದೆ? 100 ಡಿಗ್ರಿ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಪಿ ಕ್ಯೂ ಆರ್ ಅಂತಕ್ಕಂಥದ್ದು ಪಿ ಕ್ಯೂ ಆರ್ ನೋಡ್ರಲ್ಲಿ ಕೊಟ್ಟಿದ್ದಾರೆ 100 ಡಿಗ್ರಿ ಇದೆ. ಓ ಕೇಂದ್ರದಲ್ಲಿರುವ ವೃತ್ತದ ಮೇಲಿನ ಬಿಂದುಗಳು ಅಂದರೆ ಓ ಪಿ ಆರ್ ಅನ್ನು ಕಂಡುಹಿಡಿಯಿರಿ. ಪಿ ಕ್ಯೂ ಆರ್ ಏನಾಗಿದ್ದಾವೆ? ಓ ಕೇಂದ್ರವುಳ್ಳ ವೃತ್ತದ ಮೇಲಿನ ಬಿಂದುಗಳಾಗಿದೆ. ಗಮನಿಸಿ, ಓ ಪಿ ಆರ್ ಅನ್ನು ಕಂಡುಹಿಡಿಯಿರಿ ಅಂತ. ಓ ಪಿ ಆರ್ ವಿದ್ಯಾರ್ಥಿಗಳು, ನಮಗೆ ಚಿತ್ರದಲ್ಲಿ ಪಿ ಕ್ಯೂ ಆರ್ ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಡಿಗ್ರಿ ಇದೆ? 100 ಡಿಗ್ರಿ. ನಾವು ಸರಳಾಧಿಕ ಕೋನ ಪಿ ಕ್ಯೂ ಆರ್ ಎಷ್ಟಾಗಿರುತ್ತೆ? 200 ಡಿಗ್ರಿ ಆಗುತ್ತೆ. ಪಿ ಕ್ಯೂ ಆರ್ ಎಷ್ಟಾಗುತ್ತೆ? 200 ಡಿಗ್ರಿ ಆಗುತ್ತೆ. ಅದರ ಡಬಲ್ ಇರುತ್ತೆ. 100 ಇದ್ದರೆ ಪಿ ಕ್ಯೂ ಆರ್ ಎಷ್ಟಾಗಿರುತ್ತೆ? 200 ಡಿಗ್ರಿ ಆಗಿರುತ್ತೆ. ಗೊತ್ತಾಗಿದೆ ನಿಮ್ಗೆ ಯಾಕೆ ಏನು ಅಂತೇಳಿ. ಅದೇ ರೀತಿ ಪಿ ಓ ಆರ್ ಕೋನ ಎಷ್ಟಾಗಿರುತ್ತೆ? 160 ಡಿಗ್ರಿ ಆಗಿರುತ್ತೆ. ಈಗ ಪಿ ಓ ಆರ್ನಲ್ಲಿ ಒ ಪಿ ಈಕ್ವಲ್ಸ್ ಓ ಆರ್ ಆದರೆ ಒ ಪಿ ಆರ್ ಈಕ್ವಲ್ಸ್ ಓ ಆರ್ ಪಿ ಅಂದರೆ ಅರ್ಧ 180, ಅದರಾಗ ಒಂದು 160 ಕಳೆದ್ರೆ ಎಷ್ಟು ಡಿಗ್ರಿ ಬರುತ್ತೆ? 10 ಡಿಗ್ರಿ ಬರುತ್ತೆ. ಈ ರೀತಿಯಾಗಿ ನಾವು ಇದನ್ನು ಕಂಡುಹಿಡಿತೀವಿ. ಈಗ ನಾನು ವಿದ್ಯಾರ್ಥಿಗಳೇ ನಿಮಗೆ ಕೆಲವೊಂದು ಹೋಮ್ವರ್ಕನ್ನು ಕೊಟ್ಟಿರ್ತೀನಿ ನೋಡಿ. ಸರಿ ತಪ್ಪು ಅಂತ ನೀವು ಎಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೇ ಆದಲ್ಲಿ ಈ ಒಂದು ಸರಿ ತಪ್ಪು ಅಂತಕ್ಕಂತಹ ಇದರಲ್ಲಿ ಕಂಡುಹಿಡಿಬೋದು. ಒಂದು ವೃತ್ತದ ಅತ್ಯಂತ ದೊಡ್ಡ ತ್ರಿಜ್ಯವೇ ವ್ಯಾಸ. ಸರಿಯ ತಪ್ಪು ಬರೀಬೇಕು. ಒಂದು ವೃತ್ತದಲ್ಲಿ ಅಪರಿಮಿತ ಜಾಗಳನ್ನು ಎಳೆಯಬಹುದು ಅಂತಕ್ಕಂಥ ಸರಿಯೋ ತಪ್ಪು ಅಂತಕ್ಕ. ಒಂದು ಕಂಸವು ಪರಿಧಿಯಲ್ಲಿ ಉಂಟು ಮಾಡುವ ಕೋನವು ಅದೇ ಕಂಸವು ಕೇಂದ್ರದಲ್ಲಿ ಉಂಟು ಮಾಡುವ ಕೋನದ 2ರಷ್ಟಿರುತ್ತದೆ. ಸರಿಯೋ ತಪ್ಪನ್ನು ಗುರುತಿಸಬೇಕು. ಈ ರೀತಿಯಾಗಿ ಚಕ್ರೀಯ ಚತುರ್ಭುಜದ 3 ಶೃಂಗಗಳು ವೃತ್ತ ಪರಿಧಿಯ ಮೇಲಿರಬೇಕು. 3 ಇರಬೇಕು, 4 ಇರಬೇಕು, 4 ಇರಬೇಕು. ಆದ್ದರಿಂದ ತಪ್ಪು. ಈ ರೀತಿಯಾಗಿ ತಪ್ಪು ಸರಿ ಅಂತಕ್ಕಂಥದ್ದನ್ನು ಇದು ಮಾಡಿ ಕಳಿಸ್ಬೇಕು ವಿದ್ಯಾರ್ಥಿಗಳು. ಇದು ಹೋಮ್ವರ್ಕ್ ಆಗಿರುತ್ತೆ. ಆಮೇಲೆ ನೀಟಾಗೆಲ್ಲ ನೋಟ್ಸ್ ಮಾಡ್ಕೋಬೇಕು. ಇಲ್ಲಿಗೆ ಇಂದಿನ ತರಗತಿಯನ್ನು